ಹಾಯ್ ಗೈಸ್, ನಾನು ನಿಮ್ಮ ವಿನಾಯಕ್. ವೆಲ್ಕಮ್ ಟು ಡೇ ಬಾಸ್ ಗೇಮಿಂಗ್ ವೈಟಿ. ಗೈಸ್, ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಒನ್ ಟೈಮ್ ವೆರಿಫಿಕೇಷನ್ ಮಾಡ್ಕೋದು ಬಂದಿದೆ. ಇನ್ನೂ ಯಾರ್ಯಾರು ನಿಮ್ಮ ಚಾನಲ್ಗೆ ಒನ್ ಟೈಮ್ ವೆರಿಫಿಕೇಷನ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ತಿಳಿಯುತ್ತೆ. ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ಹೇಳಿದ್ದೀನಿ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಗೈಸ್. ಮತ್ತು ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತ ಇರುತ್ತೆ. ಈಗ ಅಪ್ಡೇಟ್ ಆಗಿದೆ ಯೂಟ್ಯೂಬು. ಪೋಸ್ಟ್ ಅಂತ ಅಷ್ಟೇ ಇದೆ, ಲೈವ್ ಬಾಜು ನೋಡ್ತಾ ಇರ್ಬೋದು ಪೋಸ್ಟ್ ಅಂತ ಆಪ್ಷನ್ ಇದೆ. ಇಲ್ಲಿ ವೆರಿಫೈ ಮಾಡಬೇಕು, ಇದೇ ಒನ್ ಟೈಮ್ ವೆರಿಫಿಕೇಷನ್. ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಒಂದು ಸಲ. ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ಗೈಸ್. ಈ ಥರ ಬಂದರೆ ನಿಮಗೆ ಇಲ್ಲಿ ವೆರಿಫೈ ಮಾಡೋಕ್ಕೆ ಬರಲ್ಲ. ಮತ್ತು ಇನ್ನೊಂದು ನೋಡ್ತಾ ಇರ್ಬೋದು ಗೈಸ್, ನೀವು ಈ ರೀತಿ ತೋರಿಸ್ತೀನಿ. ಇಲ್ಲಿ ನಿಮಗೆ ಯಾರಾದರೂ ನಿಮ್ಮ ಚಾನಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿದರೆ ಅವ್ರ ಕಮೆಂಟ್ನ ಪಿನ್ ಮಾಡೋಕ್ಕೆ ಹೋದರೆ ಈ ಥರ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಗೈಸ್, ಇವನ್ನೆರಡು ಮಾಡೋಕ್ಕೆ ಹೋದರೆ ಈ ಥರ ಬರುತ್ತೆ. ಒನ್ ಟೈಮ್ ವೆರಿಫಿಕೇಷನ್ ನೀಡೆಡ್ ಆ್ಯಡ್ ಮಾಡಿರಿ ಅಂತೇಳಿ. ಬನ್ನಿ ಗೈಸ್, ಇದನ್ನು ಹೇಗೆ ಮಾಡ್ಕೋದು ನಿಮ್ಮ ಚಾನಲ್ಗೆ ಅಂತ ತಿಳಿಸ್ಕೊಡ್ತೀನಿ. ಗೈಸ್, ನಾನು ಹೇಗೆ ಮಾಡ್ತೀನೋ ಅದೇ ಥರ ನೀವು ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಅಂದರೆ ತಿಳಿಯುತ್ತೆ. ಇನ್ನೂ ಈ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡ್ಕೊಂಬಿಡಿ. ಬನ್ನಿ ಗೈಸ್, ಮೊದಲಿಗೆ ಗೈಸ್ ನಿಮ್ಮ ಮೊಬೈಲಲ್ಲಿರೋ ಕ್ರೋಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಈ ಥರ ಬರುತ್ತೆ. ಈ ಥರ ಬರುತ್ತೆ. ಆಮೇಲೆ ಇಲ್ಲಿ 3 ಡಾಟ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಬಂದರೆ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕ್ಲಿಯರ್ ಬ್ರೌಸಿಂಗ್ ಡಾಟಾ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಇರುತ್ತೆ. ಈ ಥರ ಇದ್ದಾಗ ಇಲ್ಲಿ ಇವೆಲ್ಲ ರೈಟ್ ಮಾರ್ಕ್ ಇರುತ್ತೆ ಗೈಸ್. ಇಲ್ಲಿ ಕ್ಲಿಯರ್ ಡಾಟಾ ಅಂತ ಕೆಳಗಡೆ ಆಪ್ಷನ್ ಇದೆ ನೋಡಿ, ಅದನ್ನು ಒಂದು ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇನ್ನೊಂದು ಸಲ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಯರ್ ಡಾಟಾ ಕ್ಲಿಕ್ ಮಾಡಿ. ಆಮೇಲೆ ಗೈಸ್ ನಿಮ್ಮ ಮೊಬೈಲಲ್ಲಿರೋ ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಬಾಕ್ಸಲ್ಲಿ ಏನು ಸರ್ಚ್ ಮಾಡಬೇಕು ಅಂದರೆ ಮೈ ಅಕೌಂಟ್ google.com ವಿಡಿಯೋ ವೆರಿಫಿಕೇಷನ್ ಸಬ್ಮಿಟ್ ಅಂತ ಇದೆ ನೋಡಿ. ಇಲ್ಲಿ ನಾನು ಮೊದಲಿಗೆ ಸರ್ಚ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ನೀವು ಈ ಥರ ಸರ್ಚ್ ಮಾಡ್ಕೊಳ್ಳಿ. ನಾನು ಹೇಗೆ ಸರ್ಚ್ ಮಾಡ್ಕೊಂಡಿದ್ದೀನೋ ಅದೇ ಥರ ಸರ್ಚ್ ಮಾಡ್ಕೊಳ್ಳಿ. ಆಮೇಲೆ ಸರ್ಚ್ ಕೊಡಿ. ಆಮೇಲೆ ಸರ್ಚ್ ಕೊಟ್ಟ ಮೇಲೆ ಈ ಥರ ಬರುತ್ತೆ ಸೈನ್ ಇನ್ ಗೂಗಲ್ ಅಕೌಂಟ್ಸ್ ಅಂತೇಳಿ. ಆ ಸೈನ್ ಇನ್ ಗೂಗಲ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ಥರ ಬರುತ್ತೆ. ನಿಮ್ಮ ಚಾನಲ್ ಯಾವ ಚಾನಲ್ಗೆ ಗೂಗಲ್ ವೆರಿಫಿಕೇಷನ್ ವಿಡಿಯೋ ವೆರಿಫಿಕೇಷನ್ ಮಾಡಬೇಕು ಆ ಚಾನಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನನ್ನ ಚಾನಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ರೈಟ್ ಮಾರ್ಕ್ ಕೊಡೋದಿರುತ್ತೆ. ರೈಟ್ ಕೊಟ್ಬಿಟ್ಟು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಲೋ ಕೊಡಿ. ಅಲೋ ಕೊಟ್ಟಾಗ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಈ ಥರ ನಿಮ್ಮ ಮುಖನ ಅದು ಬಾಣದ ಗುರುತು ಯಾವ ಕಡೆ ತೋರಿಸ್ತಾ ಇದೆ ಆ ಕಡೆ ಈ ಥರ ಇದನ್ನು ಮಾಡಬೇಕು. ನೋಡಿದ್ರಲ್ಲ ಗೈಸ್, ಈ ಸಲ ತಗೊಂತು. ಇದೇ ಥರ ನೀವು ನಿಮ್ಮ ಗೂಗಲ್ ವೆರಿಫಿಕೇಷನ್ ಮಾಡ್ಕೋಬೋದು. ಕಮ್ಯುನಿಟಿ ಪೋಸ್ಟ್ ಹಾಕೋಕ್ಕೆ
ಈ ಥರ ಮಾಡಿದರೆ ಮಾತ್ರ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಬಂದಿದೆ ನೋಡಿ. ಏನಂತ ಬಂದಿದೆ ಅಂದರೆ, ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಯುವರ್ ವಿಡಿಯೋ ವೆರಿಫಿಕೇಷನ್. ಗೂಗಲ್ ನಾವು ನೀಡ್ಸ್ ಟು ರಿವ್ಯೂ ಯುವರ್ ವಿಡಿಯೋ. ದಿಸ್ ಯೂಸ್ವಲಿ ಟೇಕ್ಸ್ ಅಪ್ ಟು 24 hours. ಅಂದರೆ 24 hours ಆದಮೇಲೆ ಆದರೂ ಓಪನ್ ಆಗುತ್ತೆ ನಿಮಗೆ. ನೀವು ಕ್ರಿಯೇಟ್ ಪೋಸ್ಟ್ನ ಮಾಡ್ಬೋದು ಮತ್ತು ಕಮೆಂಟ್ನ ಪಿನ್ ಮಾಡ್ಬೋದು. 24 ಒಳಗಡೆನೂ ಬರುತ್ತೆ, ಇಲ್ಲಾಂದರೆ 24 hour ಆದಮೇಲೂ ಬರುತ್ತೆ. ಈ ಥರ ನೀವು ವೆರಿಫಿಕೇಷನ್ನ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಈ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೆ ಅಂತ ನೋಡ್ತೀನಿ. ಎಲ್ಲರೂ ಲೈಕ್ ಮಾಡಿ ವಿಡಿಯೋ ನೋಡ್ತಿರೋರು. ಬಾಯ್ ಗಾಯ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.